ಓಕೆ, ಎಲ್ಲ ನನ್ನ ಸ್ಪರ್ಧಾಕಾಂಕ್ಷಿಗಳಿಗೆ ಮತ್ತು ಎಲ್ಲ ನನ್ನ ಹವ್ಯಾಸಿ ವಾಚಕರಿಗೆ ಈ ದಿನದ ಶುಭಾಶಯಗಳು. ಮತ್ತು ನನ್ನ ಎಲ್ಲ SSLC ವಿದ್ಯಾರ್ಥಿಗಳಿಗೂ ಕೂಡ ಈ ಕನ್ನಡ ಗ್ರಾಮರ್ ಇರುವುದರಿಂದ ಹಾಗಾಗಿ ಅವರಿಗೂ ಕೂಡ ವಿವರವಾದ ಮಾಹಿತಿಯೊಂದಿಗೆ ವಿವರಿಸಿದ್ದೇನೆ. ಅವರು ಕೂಡ ತಾವು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಅವರು ಕೂಡ ವೀಕ್ಷಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಡ್ತೇನೆ. ಓಕೆ, ನೋಡ್ರಿ, ಏನು ಲಾಸ್ಟ್ ಕ್ಲಾಸ್ ಏನು ಡಿಸ್ಕಸ್ ಮಾಡಿದ್ದೀರಿ? ನಾನಲ್ಲಿ ಏನು ಮಾಡಿದ್ದೆ ಲಾಸ್ಟ್ ಕ್ಲಾಸ್ ರೀ? ಸ್ವರಗಳು ಮತ್ತು ವ್ಯಂಜನಗಳು. ಲಾಸ್ಟ್ ಕ್ಲಾಸ್ ಏನು ಮಾಡಿದ್ದೀರಿ? ಸ್ವರಗಳು ಎಷ್ಟು ಅದಾವು, ನೆಕ್ಸ್ಟ್ ವ್ಯಂಜನಗಳು, ನೆಕ್ಸ್ಟ್ ಯೋಗ ವಾಹಕಗಳು. ಸ್ವರಗಳು ಎಷ್ಟಿದ್ರಿ? 13 ಸ್ವರಗಳು. ಈ 13 ಸ್ವರಗಳನ್ನು ನೆಕ್ಸ್ಟ್ ಯಾವ ರೀತಿ ಎರಡು ಮಾಡಿದ್ದೀವಿ? ನೆಕ್ಸ್ಟ್ ಯಾವ್ಯಾವ್ದ್ರಲ್ಲಿ? ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಂತ ಮಾಡಿದ್ದೀವಿ. ಯಾವ್ಯಾವ ಮಾಡಿದ್ವಿ? ಹ್ರಸ್ವ ಸ್ವರ, ನೆಕ್ಸ್ಟ್ ದೀರ್ಘ ಸ್ವರ ಅಂತ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದೀವಿ? ಈ ಕಡೆ ರೀ ಇವು 6, ಇವು 7, 13 ಆಯ್ತು. ನೆಕ್ಸ್ಟ್ ವ್ಯಂಜನಗಳಲ್ಲಿ ಕೂಡ 2 ಭಾಗ ಮಾಡಿದೀವಿ. ಯಾವ್ಯಾವ ಮಾಡಿದೀವಿ? ವರ್ಗೀಯ ವ್ಯಂಜನಗಳು, ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು. 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು. ನೆಕ್ಸ್ಟ್ 2 ಇಲ್ಲಿ ಯೋಗ ವಾಹಕಗಳು ಅಂತ ಮಾಡಿದೀವಿ. ಓಕೆ, ಇವುಗಳ ಉತ್ಪತ್ತಿ ಆಧಾರದ ಮ್ಯಾಗ ಮತ್ತು ಅಂದ್ರೆ ಉಚ್ಚಾರಣೆ ಆಧಾರದ ಮ್ಯಾಗ ಇವುಗಳಿಗೆ ತಮ್ಮದೇ ಆದಂತಹ ಹೆಸರುಗಳನ್ನು ಕೊಟ್ಟಾರೆ. ನಮ್ಮ ಕನ್ನಡ ವ್ಯಾಕರಣದಲ್ಲಿರುವಂತಹ ಒಟ್ಟು 49 ಅಕ್ಷರಗಳಿಗೆ ವಿವಿಧ ರೀತಿಯ ಹೆಸರುಗಳಿಂದ ಕರೀತಾರೆ. ಅದಕ್ಕೆ ಏನಂತ ಕರೀತಾರೆ? ವರ್ಣೋತ್ಪತ್ತಿ ಸ್ಥಾನಗಳು. ಏನಂತ ಕರೀತಾರೆ ಅದಕ್ಕೆ? ವರ್ಣೋತ್ಪತ್ತಿ ಸ್ಥಾನ. ಏನ್ರಿ ವರ್ಣೋತ್ಪತ್ತಿ ಸ್ಥಾನ ಅಂದ್ರ ಆ ಅಕ್ಷರಗಳ ಉಚ್ಚಾರಣೆ ಆಧಾರದ ಮ್ಯಾಗ ವಿವಿಧ ರೀತಿಯಾಗಿ ವಿಂಗಡಣೆ ಮಾಡಿರುತ್ತೆ. ಯಾಕೆ ವಿವಿಧ ರೀತಿಯಾಗಿ ವಿಂಗಡಣೆ ಅಂತಂದ್ರ ಕಂಠೌಷ್ಟ್ಯಗಳು ಅಂದ್ರ ತಾಲವ್ಯ ಅಕ್ಷರಗಳು, ನೆಕ್ಸ್ಟ್ ಮೂರ್ಧನ್ಯ ಅಕ್ಷರಗಳು, ನೆಕ್ಸ್ಟ್ ದಂತೌಷ್ಟ್ಯಗಳು, ನೆಕ್ಸ್ಟ್ ಹೀಗೆ ಓಷ್ಟ್ಯಗಳು ಅಂದ್ರ ವಿವಿಧ ರೀತಿಯಾಗಿ ಹೆಸರುಗಳನ್ನು ಕೊಡ್ತಾರೆ. ಬಟ್ ಆ ವಿವಿಧ ರೀತಿ ಹೆಸರು ಕೊಡ್ಬೇಕಾಗಿತ್ತು ಅಂತಂದ್ರೆ ಆ ಅಕ್ಷರಗಳ ಉಚ್ಚಾರಣೆ ಆಧಾರವಾಗಿಟ್ಕೊಂಡು ಆ ವಿವಿಧ ರೀತಿಯ ಹೆಸರುಗಳನ್ನ ಕೊಟ್ಟಾರ. ಹಾಗಾಗಿ ಆ ವಿವಿಧ ರೀತಿಯಾದಂತಹ ಅಕ್ಷರಗಳು ಯಾವುವು, ನೆಕ್ಸ್ಟ್ ಆ ವಿವಿಧ ರೀತಿಯಾದಂತಹ ಹೆಸರುಗಳು ಯಾವ್ಯಾವು ಅನ್ನೋದನ್ನ ಸ್ವವಿವರ ಮಾಹಿತಿಯೊಂದಿಗೆ ಚರ್ಚಿಸೋಣ. ಹಾಗಾಗಿ ಎಲ್ಲ ನನ್ನ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಸರಿಯಾಗಿ ತಿಳ್ಕೋಬೇಕಂತ ಮಗದೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ಳಲು ಇಚ್ಛಿಸುತ್ತೇನೆ. ನೋಡ್ಲಿ, ವರ್ಣೋತ್ಪತ್ತಿ ಏನ್ರಿ? ವರ್ಣೋತ್ಪತ್ತಿ ಅಂತಂದ್ರ ವರ್ಣಗಳ ಉಚ್ಚಾರಣೆ ಆಧಾರದ ಮ್ಯಾಗ ವಿವಿಧ ರೀತಿಯಾಗಿ ವರ್ಗೀಕರಿಸ್ಯಾರ. ಏನಿಲ್ಲಿ ವರ್ಣೋತ್ಪತ್ತಿ ವಿವಿಧ ರೀತಿಯ ವರ್ಗೀಕರಿಸ್ಯಾರ ಅಂತಂದ್ರ ಅಂದ್ರ ನಮ್ಮ ಬಾಯಿ ಮುಖಾಂತರ ಅವನ್ನ ಏನಿಲ್ಲಿ ಪ್ರೊನೌನ್ಸ್ ಮಾಡಾಗ ಅಂದ್ರೆ ಅವನ್ನ ಉಚ್ಚಾರಣೆ ಮಾಡಾಗ ಅವು ಹುಟ್ಟುವ ಉತ್ಪತ್ತಿ ಆಧಾರದ ಮ್ಯಾಗ ವಿವಿಧ ರೀತಿಯಾಗಿ ಕರೆದಾರ. ಅದಕ್ಕೆ ವಿವಿಧ ರೀತಿಯಾಗಿ ಫಸ್ಟ್ ಏನಂತ ಕರಿಬಹುದ್ರಲ್ಲಿ? ಫಸ್ಟ್ ಒಂದೇದು ಏನಂತ ಕರೆದಲ್ಲಿ? ಕಂಠಾಕ್ಷರ ಅಂದ್ರೆ ಕಂಠಾಕ್ಷರ ಗಂಟಲಿನಲ್ಲಿ ಅಂದ್ರೆ ಕಂಠ್ಯ ವರ್ಣಗಳು ಅಂತ ಕರೀತಾರೆ. ಕಂಠೌಷ್ಟ್ಯ ವರ್ಣಗಳು, ಕಂಠ ವರ್ಣಗಳು. ಏನು ಕಂಠ ವರ್ಣಗಳು ಅಂತಂದ್ರ ಕಂಠ ಅಂದ್ರೆ ಏನ್ರಿ? ಅದಕ್ಕೆ ಅವ್ರಿಗೆ ಏನಿರ್ತದೆ? ಕಂಠೌಷ್ಟ್ಯ ಕಂಠ ವರ್ಣಗಳು ಅಂತ ಕರೆದ. ಅಂದ್ರೆ ಗಂಟಲಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಅಂದ್ರೆ ನಾವು ಉಚ್ಚಾರ ಮಾಡ್ತೀವಿ, ಆ ಉಚ್ಚಾರ ಮಾಡುವಾಗ ಅವುಗಳನ್ನ ಎಲ್ಲಿ ಉತ್ಪತ್ತಿ ಆಗೋರ್ಲಿ? ನಮ್ಮ ಗಂಟಲಿನ ಸಹಾಯದಿಂದ. ಅಂದ್ರೆ ಇಲ್ಲಿಂದ ನೋಡ್ರಿ, ಅದಕ್ಕೆ ಅವ್ರು ಹೇಳ್ತೀನಿ ಕಂಠ ವರ್ಣಗಳು. ಕಂಠ ವರ್ಣಗಳು ಯಾವ್ಯಾವು ನೋಡ್ರಿ? ಯಾವ್ಯಾವ್ದವ್ರು ಇಲ್ಲಿ? ಕ ಗ ಗ ಜ್ಞ. ಹೌದಾ? ಕ ಗ ಗ ಜ್ಞ. ನೆಕ್ಸ್ಟ್ ಮತ್ತೆ ಯಾವ್ದು? ಅಷ್ಟೇ ಮುಗಿತಂದ್ರಿ. ಇಷ್ಟ ಆದ್ರ ನೆಕ್ಸ್ಟ್ ಅ ಆ, ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಐತ್ರಿ. ಯಾವ್ದ್ರಿ? ವಿಸರ್ಗ. ಇವಕ್ಕೆ ಏನಂತಾರಲಿ? ಕಂಠೌಷ್ಟ್ಯಗಳು, ಕಂಠವರ್ಣಗಳು ಅಂತ ಕರೀತಾರೆ. ಅಂದ್ರೆ ನೋಡ್ರಿ, ಉಚ್ಚಾರ ಮಾಡಿದ್ರಲ್ಲ, ಗ ಗ ಗ ಜ್ಞ, ಅ ಆ ಹ ಅಂ ಅಹ ಅಹ ಅಂತ ಗಂಟಲಿನ ಸಹಾಯದಿಂದ ಉಚ್ಚಾರ ಮಾಡ್ತೀವಿ. ಹಾಗಾಗಿ ಅವಕ್ಕೆ ಏನಂತ ಕರೀತಾರೆ? ಕಂಠವರ್ಣಗಳು ಅಥವಾ ಕಂಠೌಷ್ಟ್ಯ ವರ್ಣಗಳು. ಅವು ವರ್ಣೋತ್ಪತ್ತಿ, ಅವುಗಳ ಉತ್ಪತ್ತಿ ಉಚ್ಚಾರಣೆ ಆಗುವ ಉತ್ಪತ್ತಿ ಆಧಾರದ ಮ್ಯಾಗ ವಿವಿಧ ರೀತಿಯಾಗಿ ಕರೆದಾರ. ಹಾಗಾಗಿ ಒಂದೇದು ಯಾವ್ದು ನೋಡಿರ್ಲಿ? ಕಂಠ ವರ್ಣಗಳು ಅಂತ ನೋಡಿದ್ರಿ. ಈ ಕಂಠ ವರ್ಣಗಳಾಗಿಂದ ನೆಕ್ಸ್ಟ್ ಯಾವ್ದು ನೋಡಿದ್ರಿ? ತಾಲವ್ಯ ವರ್ಣಗಳು. ಏನ್ರಿ ತಾಲವ್ಯ ಅಂತಂದ್ರ? ಏನ್ರಿ ತಾಲವ್ಯ ವರ್ಣಗಳು ಅಂತಂದ್ರ ಅಂದ್ರ ದವಡೆಯ ಸಹಾಯದಿಂದ ಉಚ್ಚಾರ ಮಾಡ್ತಿರ್ತಾರೆ. ನೋಡ್ರಿ, ತಾಲವ್ಯ ವರ್ಣಗಳು ಅಂತ ಬರ್ತಾವ. ಸೆಕೆಂಡ್ ತಾಲವ್ಯ ವರ್ಣಗಳು. ಏನ್ರಿ ತಾಲವ್ಯ ವರ್ಣಗಳು ಅಂತಂದ್ರ ಯಾವ ಬರ್ತಾವ? ಒಂದೇದ್ರಾಗ ಯಾವ ನೋಡಿದ್ರಿ? ಕ ಗ ಗ ನೋಡಿದ್ರಿ, ಅ ಆ
ಹ ಮತ್ತು ವಿಸರ್ಗ ನೋಡಿದ್ವಿ. ನೆಕ್ಸ್ಟ್ ತಾಲವ್ಯ ವರ್ಣಗಳನ್ನ ನೋಡ್ತೀವಿ. ಅವು ಅಂಗಳಿನ ಮುಂಭಾಗ, ಇದೇ ನಮ್ಮ ಗಂಟಲಲ್ಲಿ ಗೇಟ್ವೇ ಆಫ್ ಇಂಡಿಯಾ ಅಂತ ಇಂಡಿಯಾಕ್ಕೆ ಹೆಂಗ್ ಕರಿತೀವಿ ಹಂಗ ನಮ್ಮ ದೇಹದಕ್ಕ ಗೇಟ್ವೇ ಆಫ್ ಅವರ್ ಮೌತ್ ವಿಚ್ ಇಸ್ ದಟ್ ಒನ್ ಅಂಗಳು ಅಂತ ಇದೆ. ಆ ಅಂಗಳಿನ ಮುಂಭಾಗದ ಸಹಾಯದಿಂದ ಮತ್ತು ದವಡೆಯ ಸಹಾಯದಿಂದ ಉಚ್ಚಾರ ಪಡುವಕ ಅವಕ್ಕೆ ಏನಂತ ಕರಿತೀವಿ ತಾಲವ್ಯ ವರ್ಣಗಳು. ಈ ತಾಲವ್ಯ ವರ್ಣಗಳು ಯಾವ್ಯಾವು ನೋಡ್ರಿ, ಯಾವ್ಯಾವ್ರಿ ಇಲ್ಲಿ. ಫಸ್ಟ್ ಮೊದಲನೇದಾಗಿ ಚ ಚ ಜ ಜ ಜ್ಞ. ಎಷ್ಟಾದ್ರೂ ಇಲ್ಲಿ ಚ ಚ ಜ ಜ ಜ್ಞ. ನೆಕ್ಸ್ಟ್ ಇನ್ನೂ ಬರ್ತಾವ. ಮತ್ತೆ ಯಾವ್ದ್ರಿ, ಮತ್ತೆ ಯಾವನ್ ಬಿಟ್ರ ಅಂತಂದ್ರ ನೆಕ್ಸ್ಟ್ ಯಾವ್ರಿ ಈ ಈ ಯ ಶ. ನೋಡ್ಲಿ ಕರೆಕ್ಟ್ ನೆನಪಿಟ್ಕೊಳ್ಳಿ. ಇವು ಗೊತ್ತಕ್ಕವ್ರಿ ಇಲ್ಲಿ ಕಂಠಾವಸ್ಥೆಗಳು ಅಂದ್ರೆ ನೆನಪಿಟ್ಕೋತೀವಿ. ಇವನ್ನ ನೆಕ್ಸ್ಟ್ ಯಾವ ಬರ್ತಾವ ಇಲ್ಲಿ, ಇವು ಗೊತ್ತಾವು. ನೆಕ್ಸ್ಟ್ ಇಲ್ಲಿ ಚ ಚ ಜ ನೆನಪಿಟ್ಕೋತೀರಿ ತಾಲವ್ಯ ವರ್ಣಗಳು. ನೆಕ್ಸ್ಟ್ ಅದಕ್ಕೆ ಎಕ್ಸ್ಟ್ರಾರ್ಡಿನರಿ ಯಾವ ಬರ್ತಾವ್ರಿ ಇಲ್ಲಿ, ಅವನ್ನ ಹೆಂಗ್ ನೆನಪಿಟ್ರಿ ಯಾರ್ರಿ ಈ ಯಶ್. ಅಲ್ಲಿ ಅ ಆ ಅಹ, ಅಲ್ಲಿ ಅ ಆ ಅಹ ಅಹ ವಿಸರ್ಗ ಅಂತ ಐತಿ. ಇಲ್ಲಿ ಈ ಯಶ್ ಯಾ ಯಶ್ ರೀ ಈ ಯಶ್ ಯಾವ್ದ್ರಿ ಎಕ್ಸ್ಟ್ರಾ ನೆನಪಿಟ್ಕೊಳ್ಳೋದು. ಬಿಟ್ಲಿ ತಾಲವ್ಯದ ಚ ಚ ಜ ನೆನಪಿರ್ತಾವ್ರಿ ಕಂಟಿನ್ಯೂ ನೆನಪಿರ್ತಾವ ನಿಮ್ಗೆ. ಬಟ್ ಎಕ್ಸ್ಟ್ರಾ ನೆನಪಿಟ್ಕೊಳ್ಬೇಕು ಈ ಯಶ್ ಇಷ್ಟು ನೆನಪಿಟ್ಕೊಂಡ್ರಿ ಅಂತಂದ್ರ ಏನ್ಲಿ ತಾಲವ್ಯ ವರ್ಣಗಳು ಮುಕ್ತಾಯ. ಇವು ಯಾಕೆ ಎಷ್ಟು ಹೊತ್ತು ಕೊಟ್ಟಿರ ಅಂತಂದ್ರೆ ಇದ್ರ ಮೇಲೆ ಒಂದೊಂದು ಕ್ವಶನ್ ಕೇಳ್ಯಾರ. ಆ ಕ್ವಶನ್ ಕೂಡ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ. ಫಸ್ಟ್ ನೆಕ್ಸ್ಟ್ ಯಾವ್ದು ಮುಗಿದ್ರಲ್ಲಿ ಕಂಠ ವರ್ಣಗಳು ಮುಗಿದು, ನೆಕ್ಸ್ಟ್ ತಾಲವ್ಯ ವರ್ಣಗಳು ಮುಗಿದು, ನೆಕ್ಸ್ಟ್ ಮೂರ್ಧನ್ಯ. ನೆಕ್ಸ್ಟ್ ಯಾವ್ದು ಬರ್ತೈತಿ ಇಲ್ಲಿ ಮೂರ್ಧನ್ಯ ವರ್ಣಗಳು. ನೆಕ್ಸ್ಟ್ ಮೂರನೇದು ಮೂರ್ಧನ್ಯ. ಏನ್ರಿ ಮೂರ್ಧನ್ಯ ಅಂತಂದ್ರ ಮೂರ್ಧನ್ಯ ವರ್ಣಗಳು. ಏನ್ರಿ ಮೂರ್ಧನ್ಯ ವರ್ಣಗಳು ಅಂತಂದ್ರ ಇಲ್ಲಿ ಉತ್ಪತ್ತಿಯ ಆಧಾರ ಮ್ಯಾಗ ಈ ವರ್ಣಗಳ ಉತ್ಪತ್ತಿಯ ಆಧಾರ ಅಲ್ಲಿ ವರ್ಣೋತ್ಪತ್ತಿ ಅಂತ ಬರ್ದಿವಿ. ಈ ವರ್ಣಗಳ ಉತ್ಪತ್ತಿ ಆಧಾರದ ಮ್ಯಾಗ ವಿವಿಧ ರೀತಿಯಾಗಿ ವಿಂಗಡಿಸಿದೆ. ಅಂದ್ರೆ ಉಚ್ಚಾರಣೆ ಆಧಾರದ ಮ್ಯಾಗ ವಿವಿಧ ರೀತಿಯಾಗಿ ವಿಂಗಡಿಸಿದೆ. ಅದಕ್ಕೆ ವರ್ಣದಲ್ಲಿ ನೆಕ್ಸ್ಟ್ ಮೂರ್ಧನ್ಯ ವರ್ಣಗಳು. ಮೂರ್ಧನ್ಯ ವರ್ಣಗಳು ಅಂತಂದ್ರ ಯಾವ್ದ್ರಿ ಯಾವ ಗಂಟಲಿನ ಅಂಗಳ. ಅಂದ್ರೆ ಗಂಟದಾಗ ಏನ್ ಬರ್ತೈತೆ ಅಲ್ರಿ ಇಲ್ಲಿ ಅಲ್ಲಿರೋದಲ್ಲ ಅದರ ಸಹಾಯದಿಂದ ಉಚ್ಚಾರ ಮಾಡುವ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನಾಗುತ್ತೆ ಗಂಟಲಿನ ಅಂಗಳದ ಸಹಾಯದಿಂದ ಉಚ್ಚಾರ ಹಾಕಿದ್ವು ಅಂತಂದ್ರ ಅವಕ್ಕೆ ಏನಂತ ಮೂರ್ಧನ್ಯ ವರ್ಣಗಳು. ಅಂದ್ರ ನಾಲಿಗೆಯ ಮೇಲ್ಭಾಗದಲ್ಲಿ ಏನಂತಲ್ಲಿ ಮೂರ್ಧನ್ಯ ವರ್ಣಗಳು ಅಂತಂದ್ರ ನಮ್ಮ ನಾಲಿಗೆಯ ಮೇಲ್ಭಾಗದಲ್ಲಿರುವ ಯಾವ್ದ್ರಿ ಅಂಗಳ. ಅಲ್ಲಿ ಅಂಗಳ ಅಂತ ಹೇಳ್ಕತ್ತಿಲ್ಲ, ನಾಲಿಗೆ ಮೇಲ್ಭಾಗದಲ್ಲಿರುವ ಅಂಗಳಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಅಂಗಳಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಏನ್ ಕರಿತಾರೆ ಅವಕ್ಕ ಮೂರ್ಧನ್ಯ ವರ್ಣಗಳು. ಯಾವ್ಯಾವ ಮೂರ್ಧನ್ಯ ವರ್ಣಗಳು ಅಂತಂದ್ರ ಯಾವ್ಯಾವ ಆ ವರ್ಣಗಳು ಅಂತಂದ್ರೆ ನೋಡ್ರಿ ಯಾವ್ಯಾವ ಇರ್ಬೋದ್ರಿ ಇಲ್ಲಿ ಟ ಟ ಡ ಡ ನ ಟ ಟ ಡ ಡ ನ. ನೆಕ್ಸ್ಟ್ ಎಕ್ಸ್ಟ್ರಾರ್ಡಿನರಿ ಯಾವ್ದು ನೋಡಿ ರ ಶ ರಷ್ಯಾ ಅಂತ ನೆನಪಿಟ್ಕೊಂಡ್ಬಿಡ್ರಿ ಅಷ್ಟ. ರ ಶ ರ ರ ಶ ಯಾವ್ದ್ರಿ ಮೂರ್ಧನ್ಯ ವರ್ಣಗಳು ಯಾವ ಅಂತಂದ್ರ ಟ. ನೆಕ್ಸ್ಟ್ ಯಾವ್ದ್ರಿ ರಷ್ಯಾ ಅಂತ ನೆನಪಿಟ್ಕೊಂಡ್ಬಿಡ್ರಿ ಅಷ್ಟೇ. ಇಲ್ಲಿ ನೋಡಿದ್ರಿ ಈ ಎಸ್ ಯಾವ್ದ್ರದು ತಾಲವ್ಯ ವರ್ಣಗಳು. ಇಲ್ಲಿ ಯಾವ್ದು ಕಂಠ ವರ್ಣಗಳು ಅ ಆ ಹ. ನೆಕ್ಸ್ಟ್ ವಿಸರ್ಗ ಯಾವ್ದ್ರಲ್ಲಿ ಕಂಠ ವರ್ಣಗಳು. ನೆಕ್ಸ್ಟ್ ಯಾವ್ದು ಬಂದ್ರಿ ಇಲ್ಲಿ ಮೂರ್ಧನ್ಯ ವರ್ಣಗಳು ಮುಗಿದು ನೆಕ್ಸ್ಟ್ ಯಾವ್ದು ನೋಡ್ತೀರಿ ನಾಲ್ಕನೇದ್ದು ಓಷ್ಠ್ಯ ವರ್ಣಗಳು. ಮೂರ್ಧನ್ಯ ಮುಗಿತು. ನೆಕ್ಸ್ಟ್ ದಂತ್ಯ ವರ್ಣಗಳು. ನಾಲ್ಕನೇದು ಯಾವ್ದ್ರಲ್ಲಿ ದಂತ್ಯ ವರ್ಣಗಳು. ದಂತ್ಯ ಅಂತಂದ್ರ ಹಲ್ಲುಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದಂತ್ಯ ವರ್ಣಗಳು. ಅಂದ್ರ ಆ ಉಚ್ಚಾರಣೆ ಮಾಡ್ಬೇಕಾಗಿತ್ತು ಅಂತಂದ್ರ ಅವಕ್ಕ ಹಲ್ಲುಗಳ ಸಹಾಯ ಬೇಕೇ ಬೇಕು. ದಂತ್ಯ ವರ್ಣಗಳು ಯಾವ್ರಿ ದಂತ್ಯ ವರ್ಣಗಳು ಅಂತಂದ್ರ ಹಲ್ಲುಗಳ ಸಹಾಯದಿಂದ. ದಂತ್ಯ ವರ್ಣಗಳು ಅಂದ್ರೆ ಅವ್ರಲ್ಲಿ ಹಲ್ಲುಗಳ ಸಹಾಯದಿಂದ
ಉಚ್ಚರಿಸಲ್ಪಡುವ ಅಕ್ಷರಗಳು. ಅಂದ್ರೆ ದಂತ್ಯ ವರ್ಣಗಳು ಉಚ್ಚಾರ ಮಾಡಬೇಕಾಯ್ತಂದ್ರ ಹಲ್ಲುಗಳ ಸಹಾಯ ಬೇಕು. ಹಲ್ಲುಗಳ ಸಹಾಯವಿದ್ದಾಗ ಮಾತ್ರ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡಕ ಬರ್ತೈತಿ. ಯಾವ್ಯಾವ ಇರ್ಬೇಕು ದಂತ್ಯ ವರ್ಣಗಳು? ದಂತ್ಯ ವರ್ಣಗಳು ಅಂತಂದ್ರ ಯಾವ ವರ್ಣ? ಯಾವ್ದು ಮುಗಿತಿರ್ಲಿ? ಫಸ್ಟ್ ಯಾವ್ದು ಮುಗಿತು? ಕ ಮುಗಿತು, ಚ ಮುಗಿತು, ಟ ಮುಗಿತು. ನೆಕ್ಸ್ಟ್ ಯಾವುದು? ತ ತ ದ ದನ್ನ ತ ತ ತ ಅಂತೀರಿ. ಹಲ್ಲುಗಳ ಸಹಾಯ ಐತಿ ಇಲ್ರಿ? ಹಂಗಾಗಿ ಯಾವ್ದು ಮಾಡ್ತೀರಿ? ತ ತ ದ ದನ್ನ ತ ತ ದ ದ ನ. ಯಾವ ಇವು? ದಂತ್ಯ ವರ್ಣಗಳು, ಹಲ್ಲುಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಅದಕ್ಕೆ ಏನಂತಂದ್ರೆ ತ ತ ದ ದನ್ನ. ಎಕ್ಸ್ಟ್ರಾ ಇನ್ನೊಂದು ಮತ್ತೇನ್ರಿ? ಲಸ. ಲಸ ಮಸ ಕಂಡು ಹಿಡಿತೀರಲ್ಲ, ಅಷ್ಟು ನೆನ್ಬಿಟ್ಟವ್ರ. ಹಂಗೆ ಲ ಸ ಯಾವುದ್ರಲ್ಲಿ? ದಂತ್ಯ ವರ್ಣಗಳಲ್ಲಿ ತ ತ ದ ದನ್ನ ಲಸ. ಮೂರ್ಧನ್ಯ ವರ್ಣಗಳಲ್ಲಿ ಟ ಟ ಡ ನ ರಷ್ಯ. ತಾಲವ್ಯ ವರ್ಣಗಳಲ್ಲಿ ಚ ಚ ಜ ನ ಇ ಇ ಯಶ್. ಯಾವ ಯಶರಿ? ಇ ಇ ಯಶ್. ನೆಕ್ಸ್ಟ್ ಕಂಠ್ಯ ವರ್ಣಗಳಲ್ಲಿ ಕ ಕ ಗ ಗ ಞ ಅ ಆ ಹ ವಿಸರ್ಗ. ಮುಗಿ ಇಷ್ಟ ಆದ್ರೆ ಯಾವ ಮುಗಿದ್ರಲ್ಲಿ? 4 ಮುಗಿದು. ನೆಕ್ಸ್ಟ್ ಇನ್ನೂ ಅದಾವ್ರಿ. ಯಾವ್ದ್ರಲ್ಲಿ? ಓಷ್ಟ್ಯ ವರ್ಣಗಳು. ಓಷ್ಟ್ಯ ವರ್ಣಗಳು ಅಂತ ಏನಂದ್ರಿ? ಓಷ್ಟ್ಯ ಅಂತಂದ್ರೆ ಏನಿಲ್ಲ? ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ಓಷ್ಟ್ಯ ಅಂದ್ರೆ ಏನಂತಂದ್ರ ಆ ಶಬ್ದದ ಅರ್ಥ ತಿಳ್ಕೊಂಡ್ರೆ ಅಂತಂದ್ರ ಅದು ನಿಮ್ಗೆ ಅದೇ ಗೊತ್ತಾಗತ್ತೆ. ಓಷ್ಟ್ಯ ವರ್ಣಗಳು. ಓಷ್ಟ್ಯ ವರ್ಣ ಏನ್ರಿ? ಓಷ್ಟ್ಯ ವರ್ಣಗಳು ಅಂತಂದ್ರ ಓಷ್ಟ್ಯ ಅಂದ್ರೆ ಏನ್ರಿ? ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ತುಟಿಯ ಸಹಾಯದಿಂದ ಏನ್ರಿ? ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ತುಟಿಯ ಸಹಾಯದಿಂದ ಉಚ್ಚರಿಸುವ ಅಕ್ಷರ. ನೆಕ್ಸ್ಟ್ ಇಲ್ಲಿ ಬರ್ಕೊಂಡು ತುಟಿಯ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಅಂದ್ರ ಅವು ಉಚ್ಚಾರಣೆ ಮಾಡ್ಬೇಕಾಯ್ತಂದ್ರ ತುಟಿಯ ಸಹಾಯ ಬೇಕೇ ಬೇಕು. ಹಂಗಾಗಿ ಅವಕ್ಕೆ ಏನಂತಾರೆ? ಓಷ್ಟ್ಯ ವರ್ಣಗಳು ಅಥವಾ ಏನು ಏನಂತ ಕರಿತಾರೆ? ಹಲ್ಲುಗಳ ಸಹಾಯದಿಂದ ಬಳಕೆ ಮಾಡ್ತಾವು. ಅವಕ್ಕ ದಂತ್ಯ ವರ್ಣಗಳು, ಸಾರಿ ಓಷ್ಟ್ಯ ವರ್ಣಗಳು ಅಂತ ಕರಿತಾರೆ. ಓಷ್ಟ್ಯ ವರ್ಣಗಳು ಅಂತಂದ್ರ ಯಾವ್ಯಾವ ಇರ್ಬೋದ್ರಿ? ಹಲ್ಲುಗಳ ಸಹಾಯದಿಂದ ನೋಡಿದ್ರಿ ದಂತ್ಯ ವರ್ಣಗಳು. ಓಷ್ಟ್ಯ ವರ್ಣಗಳು ಅಂತಂದ್ರ ತುಟಿಯ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಆ ತುಟಿಯ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳು ಯಾವ್ಯಾವ? ಯಾವ್ಯಾವ ನೋಡ್ರಿ? ಪ ಪ ಬ ಬ ಮ. ಯಾವ್ಯಾವ್ರಿ? ಪ ಪ ಬ ಬ ಮ. ನೆಕ್ಸ್ಟ್ ಅದನ್ನ ಬಿಟ್ಟು ಮತ್ತೆ ಇನ್ನ ಬರ್ತಾವ್ರಿ. ಯಾವ ಸ್ವರಗಳು ಬರ್ತಾವ? ಉ ಉ. ನೆಕ್ಸ್ಟ್ ಅಲ್ಲಿ ಪ ಪ ಬ ಬ ಮ ಮತ್ತು ಉ ಉ. ನೆಕ್ಸ್ಟ್ ಇನ್ನೊಂದ್ರಿ ವಿಸರ್ಗ, ಸಾರಿ ಅನುನಾಸಿಕ. ಅನುನಾಸಿಕ ಅಕ್ಷರ ನೋಡ್ಲಿ. ಅನುನಾಸಿಕ ಅಕ್ಷರ, ಅನುನಾಸಿಕ ಸಾರಿ ಅನುನಾಸಿಕ ಅಲ್ಲ, ಅನುಸ್ವಾರ. ಎರಡು ಅಲ್ರೆ ಅನುಸ್ವಾರ. ಅಲ್ಲಿ ಯಾವಾಗ ಬಂದಿದ್ರಿ? ಅಲ್ಲಿ ವಿಸರ್ಗ ಬಂದಿತ್ತು. ಇಲ್ಲಿ ಎಲ್ರಿ? ಮ್ಯಾಗ ಕಂಠ್ಯ ವರ್ಣಗಳಲ್ಲಿ ವಿಸರ್ಗ ವರ್ಣ ಬಂದಿತ್ತು. ಇಲ್ಲಿ ಯಾವಾಗ ಬರ್ತೈತ್ರಿ? ಅನುಸ್ವಾರ. ಇಲ್ಲಿ ಏನು ಸೊನ್ನೆ ಐತ್ರಿ? ಒಂದು ಸಿಂಗಲ್ ಅನುಸ್ವಾರ. ಅನುಸ್ವಾರ ಈ ರೀತಿಯಾಗಿ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ಅಂತಂದ್ರೆ ದೆನ್ ಇಟ್ ಈಸ್ ಮಚ್ ಮೋರ್ ಈಸಿ ಅಂಡ್ ಇಂಟ್ರೆಸ್ಟಿಂಗ್ ವೇ. ನೋಡಿ ಇದ್ರಾಗ ಏನೈತೆ ನೋಡಿದ್ರೆ ಫಸ್ಟ್ ಯಾವ್ದೈತಿ? ಕಂಠ್ಯ ವರ್ಣಗಳು. ಕಂಠ್ಯ ವರ್ಣಗಳು ಅಂತ ಯಾವ್ದ್ರಿ? ಕ ಗ ಗ ಞ ಮತ್ತ ಯಾವ್ದ್ರಿ? ಏನ್ ಹೇಳಿದ್ರಿ? ಅ ಆ ಅ ಹ ಮತ್ತು ಯಾವ್ದ್ರಿ? ಇನ್ನೊಂದು ವಿಸರ್ಗ. ನೆಕ್ಸ್ಟ್ ತಾಲವ್ಯ ವರ್ಣಗಳು. ತಾಲವ್ಯ ವರ್ಣಗಳು ಅಂದ್ರೆ ಯಾವ್ರಿ? ಚ ಚ ಜ ಞ. ನೆಕ್ಸ್ಟ್ ಇ ಇ ಯಶ್. ನೆಕ್ಸ್ಟ್ ಮೂರ್ಧನ್ಯ ವರ್ಣಗಳು. ಮೂರ್ಧನ್ಯ ವರ್ಣಗಳು ಅಂದ್ರೆ ಯಾವ್ರಿ? ಮೂರ್ಧನ್ಯ ಅಂತಂದ್ರೆ ಏನ್ರಿ? ಟ ಟ ಡ ನ. ನೆಕ್ಸ್ಟ್ ರಷ್ಯ. ರಷ್ಯಾ ಅಂತಂದ್ರೆ ರಷ್ಯಾ ಅಲ್ರಿ? ರ ಶ ಏನೈತಲ್ಲ ಅದನ್ನ ಇಡೀ ಈಜಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಏನಂತಲ್ಲ ಆ ರೀತಿ ನಿಮ್ಗೆ ನೆನಪಿರ್ಲಿ ಅಂತ ಹೇಳಕೈತೆ ಅಷ್ಟ. ನೆಕ್ಸ್ಟ್ ದಂತ್ಯ ವರ್ಣಗಳು. ದಂತ್ಯ ವರ್ಣಗಳು ಅಂತ ಯಾವ್ರಿ? ತ ತ ದ ನ ಮತ್ತೆ ಯಾವ್ದು ಬರ್ತೈತ್ರಿ? ಲಸ. ತ ತ ದ ನ ಮತ್ತು ಲಸ. ಮ್ಯಾಗ ರಷ್ಯಾ ಯಾವ್ದ್ರಿ? ನಾಲಿಗೆ ಸಹಾಯದಿಂದ ಆಗ್ಬೋದು. ನೆಕ್ಸ್ಟ್ ಓಷ್ಟ್ಯ ವರ್ಣಗಳು. ಓಷ್ಟ್ಯ ಅಂದ್ರ ತುಟಿಯ ಸಹಾಯದಿಂದ ಪ ಪ ಪ ಮ ಉ ಮತ್ತು ಅನುಸ್ವಾರ. ಇವು ಏನಾದ್ರು ಇಲ್ಲಿ ಓಷ್ಟ್ಯ ವರ್ಣಗಳು. ಇವು 5 ಕರೆಕ್ಟ್ ಆಗಿ ನೆನಪಿಟ್ಕೊಳ್ರಿ. ಇವು ಮ್ಯಾಗಲೇ ಒಂದೊಂದು ಕ್ವಶನ್ ಅರೇಂಜ್ ಆಗ್ಯಾವ್ರಿ. ಇವಾಗಿಂದ ಇದಕ್ಕೆ ವಿಷಯ ತಗೋತಿದ್ರ ತಗೋರಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತೈತಿ ಇಲ್ಲಿ? ಅನುನಾಸಿಕ. ನೆಕ್ಸ್ಟ್ ಇನ್ನೊಂದು ಯಾವ್ದ್ರಲ್ಲಿ? ಅನುನಾಸಿಕ. ಏನ್ರಿ ಅನುನಾಸಿಕ ಅಂತಂದ್ರ? ಅನುನಾಸಿಕ ಮೂಗಿನ ಸಹಾಯದಿಂದ ಏನು ಉಚ್ಚಾರ ಮಾಡ್ತೀವಲ್ಲ ಅದನ್ನ. ಎಲ್ಲಿ? ಮೂಗಿನ ಸಹಾಯ.
ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಾಗಿವೆ. ಉಚ್ಚರಿಸುವ ಅಕ್ಷರಗಳು ಯಾವ್ರಿ? ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅಂತಂದ್ರೆ ಯಾವ್ರಿ? ಅನುನಾಸಿಕ ಅಕ್ಷರಗಳು. ಕೇಳ್ತಾರೆ ನಾಸಿಕದ ಸಹಾಯ. ಅನುನಾಸಿಕ ಅಂತಂದ್ರೆ ಮೂಗಿನ ಸಹಾಯ ಅಂತಂದ್ರೆ ಏನ್ರಿ? ನಾಸಿಕ ಅಂತ ಏನ್ರಿ? ಮೂಗು. ಹಾಗಾಗಿ ನಾಸಿಕದ ಸಹಾಯದಿಂದ ಅಥವಾ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವ್ಯಾವ? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಞ ಞ ನ ನ ಮ. ಅವು ಅಕ್ಷರಗಳು ಯಾವುದು? ಮೂಗಿನ ಸಹಾಯದಿಂದ ಉಚ್ಚಾರ ಪಡ್ತಾವ. ಅದಕ್ಕೆ ನೋಡ್ರಿ ಏನೈತಿಲ್ಲ, ಫಸ್ಟ್ ಒನ್ ಞ ಯ ನ ನ ಮ. ಇವ್ಯಾವ್ರಿ? ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ಹಾಗಾಗಿ ಇವಕ್ಕೆ ಏನಂತೇಳಿ? ಅನುನಾಸಿಕ ಅಕ್ಷರಗಳು. ಅದಕ್ಕೆ ಏನಂತೇಳಿ? ಅಥವಾ ನಾಸಿಕ ಅಕ್ಷರಗಳು. ಅಂದ್ರ ಮೂಗಿನ ಸಹಾಯ ಅಂದ್ರ ಅವು ಈ ಯೂಶುವಲ್ ಯಾವ ರೀತಿ ಬಳಕೆ ಮಾಡ್ತೀವಿ, ಪ್ರೊನೌನ್ಸ್ ಮಾಡ್ತೀವಿ, ಆ ರೀತಿ ಅವನ್ನ ಪ್ರೊನೌನ್ಸಿಯೇಷನ್ ಮಾಡಕ್ ಬರಲ್ಲ. ಹಾಗಾಗಿ ಇವಕ್ಕೆ ಏನಂತೇಳಿ? ಅನುನಾಸಿಕ ಅಕ್ಷರಗಳು ಅಥವಾ ನಾಸಿಕದ ಅಕ್ಷರಗಳು ಅಂತ ಕರೀತಾರೆ. ಕರೆಕ್ಟ್ ಆಗಿ ಇದನ್ನ ಬರ್ಕೋರಿ ಅಥವಾ ಇಲ್ಲ ಫೋಟೋ ತಗೊಂಡ್ಬಿಡ್ರಿ. ಇವ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಏನಂತೇಳಿ? ಕಂಠ್ಯ ವರ್ಣಗಳಲ್ಲಿ ಗಗಗಂಜ ಅ ಅ ಹ ಆಹಾ. ನೆಕ್ಸ್ಟ್ ತಾಲವ್ಯ ವರ್ಣಗಳು ಚ ಇ ಇ ಎಶ್ ಮುಗಿತಿಷ್ಟೇ. ನೆಕ್ಸ್ಟ್ ಮೂರ್ಧನ್ಯ ವರ್ಣಗಳು ನಾಲಿಗೆ ಮೇಲ್ಭಾಗದ ಅಂಗಳಿನ ಸಹಾಯದಿಂದ ಉಚ್ಚಾರ ಮಾಡ್ತಾವಂತ. ಅವಕ್ಕೆ ಯಾವಾಗಲೇ ಟಡಡಣ್ಣ ರಷ್ಯಾ ರಷ್ಯಾ ಅದು ಅಷ್ಟೇ ರೀ. ನೀವು ರಷ್ಯಾ ಅಂತ ದೇಶ ಅಂತ ಅದನ್ನ ನೆನ್ಪಿಟ್ಬಿಡ್ರಿ. ರಷ್ಯಾ ನಿಮ್ಗೆ ಈಜಿ ಅಲ್ಲಿ ಅಂತಂದ್ರೆ ರಷ್ಯಾ ಅಂತ ಇಟ್ರಿ. ನೆಕ್ಸ್ಟ್ ದಂತ್ಯ ವರ್ಣಗಳು ಟದನ ಲ ಸ. ನೆಕ್ಸ್ಟ್ ಓಷ್ಠ್ಯ ವರ್ಣಗಳು ಪೊಮ್ಮ ಉ ಉ. ನೆಕ್ಸ್ಟ್ ಅನುಸ್ವಾರ 0. ನೆಕ್ಸ್ಟ್ ಅನುನಾಸಿಕ ಅಕ್ಷರಗಳು ಅಥವಾ ನಾಸಿಕ ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸ್ಕೊಂಡ್ರು ಯಾವ್ಯಾವ ಅಲ್ಲಿ? ಞ ಞ ನ ನ ಮ. ಇವ್ನು ಕರೆಕ್ಟ್ ಆಗಿ ಬರ್ಕೋರಿ ಅಥವಾ ಸ್ಕ್ರೀನ್ ಶಾಟ್ ತಗೋರಿ. ಆಮೇಲೆ ಬರ್ಕೊಳಕತ್ತಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಬಿಡ್ರಿ. ಇವಾಗ ಸ್ಕ್ರೀನ್ ಶಾಟ್ ತಗೋರಿ, ಇಲ್ಲ ಬರ್ಕೋತಿದ್ರೆ ಬರ್ಕೋರಿ, ಬೇಡ ಬರ್ಕೋರಿ. ಕರೆಕ್ಟಾಗಿ ಬರ್ಕೊಂಬಿಡ್ರಿ. ಅವ್ನು ಸೀಕ್ವೆನ್ಸ್ ಎಲ್ಲ ಆಗಿ ಬರ್ಕೊಂಡಿಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ತಗೋರಿ. ನೋಡಿ ಯಾವಾಗ ಮಾಡ್ತೀನಿ ನಿಮ್ಮ ಇಂಟ್ರೆಸ್ಟ್. ಇಲ್ಲ ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ಸ್ಕ್ರೀನ್ ಶಾಟ್ ತಗೋರಿ, ಬರ್ಕೊಳಕತ್ತಿಲ್ಲ ಅಂದ್ರೆ ಆಮೇಲೆ ತೆಗಿಲ್ರಿ. ನೋಡ್ರಿ ನೆಕ್ಸ್ಟ್ ಯಾವ್ದು ಬಂದ್ರಿ ಇಲ್ಲಿ? ನೆಕ್ಸ್ಟ್ ಯಾವ್ದು? ನೆಕ್ಸ್ಟ್ 6 ನೋಡಿದ್ರಿ. ನೆಕ್ಸ್ಟ್ 7 ಐತ್ರಿ. 6 ಮುಗಿದು 7ದ್ದು ಯಾವ್ದ್ರಲ್ಲಿ? ಕಂಠ ತಾಲವ್ಯ. ಕಂಠ ತಾಲವ್ಯ ಏನ್ರಿ? ಕಂಠ ತಾಲವ್ಯ ಅಂತಂದ್ರ ಒಂದು ಗಂಟಲಿನ ಸಹಾಯನೂ ಐತಿ. ನೆಕ್ಸ್ಟ್ ಯಾವ್ದ್ರಿ? ದವಡೆಯ ಸಹಾಯನೂ ಐತಿ. ಅದಕ್ಕೆ ಕೇಳದಲ್ಲಿ ಕಂಠ ತಾಲವ್ಯ ಅಂದ್ರ ಗಂಟಲು ಮತ್ತು ದವಡೆಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ನೋಡಿ ಕಂಠ ತಾಲವ್ಯ ಅಂಗಳಿನ ಮುಂಭಾಗ. ಏನಿಲ್ಲ ಇಲ್ಲೇ ಅಂಗಳ ಐತಲ್ಲ, ಇದರ ಮುಂಭಾಗ ಅಂತ ಆಗತ್ತೆ. ಅದಕ್ಕೆ ಏನಂತಂದ್ರೆ ಅಂಗಳಿನ ಮುಂಭಾಗ ಅಂತಂದ್ರ ದವಡೆ. ಅಂಗಳಿನ ಮುಂಭಾಗ ಮತ್ತು ಏನ್ರಿ? ಅಂಗಳದ ಮುಂಭಾಗ ಮತ್ತು ತಾಲವ್ಯ ಅಂತಂದ್ರೆ ಏನ್ರಿ? ಅಂಗಳಿನ ಮುಂಭಾಗ ಮತ್ತು ತಾಲವ್ಯ ದವಡೆಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಅಂದ್ರ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಯಾವ್ಯಾವುದರಲ್ಲಿ? ಅಂಗಳಿನ ಮುಂಭಾಗದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅಂದ್ರ ದವಡಿಯಿಂದ ಅಂತ ಹೇಳ್ತಾರೆ. ಯಾವ್ಯಾವ ಬರ್ತಾವ ದವಡಿಯಿಂದ? ಎ ಎ ಐ ಬರ್ತಾವು. ಉಚ್ಚಾರ ಮಾಡ್ತಿರಲ್ಲ ಅವನ್ನ. ಯಾವ್ಯಾವ ಬರ್ತಾವ ನೋಡ್ರಿ. ಎ ಎ ಐ ಎಲ್ ದವಡಿ ಮುಂದೆ ಪ್ರಶಂಸ ನೋಡ್ರಿ. ಎ ಎ ಐ ಅಂದ್ರ ದವಡೆಯ ಸಹಾಯದಿಂದ ಅಂತ ಹೇಳಕತ್ತಾರ. ಹಂಗಾಗಿ ಅದನ್ನ ಯಾವ್ಯಾವಲ್ಲಿ? ಎ ಎ ಐ ದವಡೆಯ ಸಹಾಯದಿಂದ. ಅದಕ್ಕೆ ಕಂಠ ತಾಲವ್ಯ ಅಂತ ಕರಿತಾರ. ನೆಕ್ಸ್ಟ್ ಯಾವ್ದು ಬರ್ತೈತಿ ಇನ್ನೊಂದ್ರಿ? ಇಲ್ಲಿ 8ನೇ ಇನ್ನ ಯಾವ್ದಾವ್ರಿ? ಇನ್ನ ಮತ್ತೆ ಯಾವ್ದು? ಫಸ್ಟ್ ಯಾವ್ದು ಮುಗಿತು? ನೆಕ್ಸ್ಟ್ 7ನೇ ಯಾವ್ದು ಮುಗಿದ್ರಿ? ಕಂಠ ತಾಲವ್ಯ ಮುಗೀತು. ನೆಕ್ಸ್ಟ್ ಕಂಠ ಓಷ್ಟ್ಯ. ಕಂಠ ಪ್ಲಸ್ ಓಷ್ಟ್ಯ ಕಂಠೌಷ್ಟ್ಯ.
ಕಂಠ ಮತ್ತು ಓಷ್ಠ್ಯದ ಸಹಾಯದಿಂದ. ಕಂಠ ಮತ್ತು ಓಷ್ಠ್ಯ ಅಂದ್ರ ತುಟಿಯ ಸಹಾಯದಿಂದ. ನೋಡ್ರಿ ಏನಾಗುತ್ತೆ ಕಂಠ ಮತ್ತು ಓಷ್ಠ್ಯ ಅಂತಂದ್ರೆ ಏನ್ರಿ ಕಂಠ ಓಷ್ಠ್ಯ ಐತ್ರಿ ಇಲ್ಲಿ ಅದ್ ಬಿಡಿಸ್ರಿ. ಕಂಠ ಮತ್ತು ಓಷ್ಠ್ಯ ಆಗತ್ರಿ. ಕಂಠ ಮತ್ತು ಓಷ್ಠ್ಯ ಅಂತಂದ್ರ ಕಂಠ ಮತ್ತು ಓಷ್ಠ್ಯದ ಸಹಾಯ ಅಂತ ಹೇಳಕತ್ತಾರ. ಅಂದ್ರೆ ಕಂಠ ಮತ್ತು ತುಟಿಯ ಸಹಾಯದಿಂದ. ಕಂಠ ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವ್ರಿ? ಕಂಠ ಓಷ್ಠ್ಯ. ಕಂಠ ಮತ್ತು ತುಟಿಯ ಸಹಾಯ ಎರಡೂ ಬೇಕ್ರಿ. ಅವು ಯಾವ್ಯಾವಲ್ಲಿ? ಕಂಠ ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಯಾವ್ರಿ? ಅವು ಓ ಓ ಔ. ನೋಡ್ರಿ ಓ ಓ ಔ. ನೋಡ್ರಿ ಏನಾದ್ರು ಐತಿಲ್ಲ ಕಂಠ ಮತ್ತು ತುಟಿನ ಪ್ರೊನೌನ್ಸ್ ಆಗುತ್ತಿಲ್ಲ ಅಲ್ಲಿ ನೋಡ್ರಿ. ಓ ಓ ಔ ತುಟಿಯ ಸಹಾಯ ಇಲ್ಲರೆ ಏನಾಗಲ್ರಿ ಉಚ್ಚಾರಣೆ ಮಾಡಕ್ಕಾಗಲ್ಲ. ಅದಕ್ಕಾಗಿ ಅವು ಕೇಳ್ಕತ್ತಲ್ಲಿ ಕಂಠ ಮತ್ತು ತುಟಿ ಬೇಕು. ಕಂಠದಲ್ಲಿ ಏನ್ ಧ್ವನಿ ಪ್ರೆಷರ್ ಹಾಕ್ಬೇಕು. ನೆಕ್ಸ್ಟ್ ತುಟಿ ಸಹಾಯ ಬೇಕು. ಹಂಗಾಗಿ ಅವು ಕೇಳ್ಕತ್ತಲ್ಲಿ ಕಂಠ ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಕಂಠ ಓಷ್ಠ್ಯ. ಓ ಓ ಔ ಗಂಟ್ಲು ಸಹಾಯ ಐತ್ರಿ, ಕಂಠ ಸಹಾಯ ಐತಿ ಅಂದ್ರೆ ಧ್ವನಿ ಪ್ರೆಷರ್ ಹಾಕ್ಬೇಕು. ನೆಕ್ಸ್ಟ್ ತುಟಿ ಚೇಂಜ್ ಮಾಡ್ಬೇಕಾಗತ್ತ. ಇಟ್ ಮೀನ್ಸ್ ರೌಂಡ್ ಮಾಡ್ಬೇಕಾಗತ್ತ. ಹಾಗಾಗಿ ಅವು ಕೇಳ್ಕತ್ತಲ್ಲಿ ಕಂಠ ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವ್ಯಾವ್ರಿ? ಓ ಓ ಔ. ಯಾವ್ರಿವು? ಕಂಠ ಓಷ್ಠ್ಯ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತೈತ್ರಿ ಇಲ್ಲಿ? ನೆಕ್ಸ್ಟ್ ಯಾವ್ದ್ರಿ? ದಂತೌಷ್ಠ್ಯ. ಏನ್ ದಂತೌಷ್ಠ್ಯ ಅಂತಂದ್ರ ದಂತ ಮತ್ತು ಓಷ್ಠ್ಯದ ಸಹಾಯದಿಂದ. ಸಾರಿ ದಂತೌಷ್ಠ್ಯ. ನೋಡ್ರಿ ಏನಾಗುತ್ತೆ ಅಲ್ಲಿ? ದಂತ ಪ್ಲಸ್ ಓಷ್ಠ್ಯ. ಅಲ್ಲಿನ ಸಹಾಯದಿಂದ ಮತ್ತು ತುಟಿಯ ಸಹಾಯ ಎರಡೂ ಬೇಕು ಅಂತ ಹೇಳಕತ್ತಾರ. ಅದಕ್ಕೆ ಏನಾಗುತ್ತೆ? ದಂತ ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ದಂತ ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಉಚ್ಚರಿಸುವ ಅಕ್ಷರಗಳು ಅಂತ ಹೇಳಕತ್ತಾರ. ಏನೈತ್ರಿ? ದಂತ ಅಂದ್ರ ಹಲ್ಲಿನ ಸಹಾಯ ಐತ್ರಿ. ನೆಕ್ಸ್ಟ್ ತುಟಿಯ ಸಹಾಯನೂ ಐತಿ. ಅದರಿಂದ ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ದಂತ ಔಷ್ಠ್ಯ ಅಂತ ಕರೀತಾರೆ. ಯಾವ್ಯಾವ ಇರ್ಬೇಕ್ರಿ ದಂತ ಔಷ್ಠ್ಯ ಅಂತಂದ್ರ? ಯಾವ ಇರ್ಬೋದ್ರಿ ಅವು? ಯಾವ್ದ್ರಿ? ದಂತ ಯಾವ್ದು ಒಂದೇ ಐತ್ರಿ ಅದಕ್ಕೆ? ಯಾವ್ದ್ರಿ ಅದು? ವ ವ ವ ಅಂತ ಏನ್ ಕರಿತೀವಿ ಅದು ಒಂದೇ. ಇದೇನಷ್ಟೇ ಈಜಿ ನೆನಪಿರ್ತೈತಿ. ಏನೈತ್ರಿ? ದಂತ ಔಷ್ಠ್ಯ ಅಂದ್ರೆ ಯಾವ್ದ್ರಿ? ವ ಒಂದೇ ರೀ. ಬಟ್ ಅಲ್ಲಿ ಏನೈತ್ರಿ? ಒಂದೇದ್ರಿ ಇಲ್ಲಿ ಫಸ್ಟ್ ಕಂಠೌಷ್ಠ್ಯ, ತಾಲವ್ಯ, ಮೂರ್ಧನ್ಯ, ಓಷ್ಠ್ಯ ಇವು ಏನದಲ್ಲ ಅವ್ನು ನೋಡ್ಕೋದ್ರಿ. ನೆಕ್ಸ್ಟ್ ಯಾವ್ದು ನೋಡ್ತೀರಿ? ಕಂಠ ತಾಲವ್ಯ, ಕಂಠೌಷ್ಠ್ಯ. ಕಂಠ ತಾಲವ್ಯ ಅಂತಂದ್ರ ಎ ಎ ಐ. ಕಂಠೌಷ್ಠ್ಯ ಅಂದ್ರ ಓ ಓ ಔ. ನೆನಪಿಟ್ಕೊಂಡ್ಬಿಡ್ರಿ. ಇಲ್ಲಿ ಮೂರು ಮೂರು ಮೂರು. ಕಂಠ ತಾಲವ್ಯ 3, ಕಂಠೌಷ್ಠ್ಯ 3, ನೆಕ್ಸ್ಟ್ ದಂತೌಷ್ಠ್ಯ 1. ಕಂಠ ತಾಲವ್ಯ ಅಂದ್ರೆ ಇಲ್ಲಿ ಎ ಎ ಐ. ಕಂಠ ಔಷ್ಠ್ಯ ಅಂತಂದ್ರ ಓ ಓ ಔ. ನೆಕ್ಸ್ಟ್ ದಂತೌಷ್ಠ್ಯ ವ. ಮುಗಿತು ಇಷ್ಟೇ. ಇದರಲ್ಲಿ ಏನು ಮುಗಿತಿರ್ಲಿ? ವರ್ಣಗಳ ಉತ್ಪತ್ತಿಯ ಆಧಾರ ಮೇಲೆ ಉಚ್ಚರಿಸಲ್ಪಡುವ ಅಕ್ಷರಗಳ ಕಥಂ ಮುಗಿತು. ಏನಾಯ್ತಿಲ್ಲಿ? ವರ್ಣೋತ್ಪತ್ತಿ. ಉತ್ಪತ್ತಿ ಅಂದ್ರೆ ಆ ವರ್ಣಗಳ ಉತ್ಪತ್ತಿಯ ಆಧಾರದ ಮ್ಯಾಗ ಅಂದ್ರೆ ಅವುಗಳ ಉಚ್ಚಾರಣೆ ಆಧಾರದ ಮ್ಯಾಗ ವಿವಿಧ ರೀತಿಯಾಗಿ ವಿಂಗಡಣೆ ಮಾಡ್ಯಾರ. ಅವ್ನು ಯಾವ ರೀತಿ ಮಾಡಿರ್ಲಿ? 9 ರೀತಿಯಾಗಿ ವರ್ಗೀಕರಿಸ್ಯಾರ. ಈ 9 ರೀತಿಯ ವರ್ಗೀಕರಣವನ್ನ ನೋಡಿದ್ರಿ. ಇವಾಗ ಇದಕ್ಕ ಏನ್ ಕರಿತಿರ್ಲಿ? ವರ್ಣೋತ್ಪತ್ತಿ ಸ್ಥಾನ. ಬರ್ಕೋರಿ ಅವ್ನು ಬಿಡಾಬಿಡ. ಬರ್ಕೊಂಡಿದ್ರ ಬರ್ಕೋರಿ, ಇಲ್ಲ ಸ್ಕ್ರೀನ್ ಶಾಟ್ ತಗೋರಿ. ಸ್ಕ್ರೀನ್ ಶಾಟ್ ತಗೊಂಡು ಆಮೇಲೆ ಬರ್ಕೋರಿ. ತೆಗಿಲಿದ್ರ ತಿಳಿಯಾಕೈತೈತೋ ಅಥವಾ ತಿಳಿದಂಗ ಆಗಾಕೈತಿ? ಯಾಸ್ ಯುವರ್ ವಿಶ್. ತಿಳಿದ್ರ ಕಂಟಿನ್ಯೂ ಮಾಡ್ತೀನಿ, ತಿಳಿದಂಗ ಆದ್ರ ಐ ಹ್ಯಾವ್ ಟು ಬಿ ಲೆಟ್ ಇಟ್ ಹಿಯರ್ ಓನ್ಲಿ. ಬರ್ಕೊಂಡ್ರಿ? ತೆಗಿಲ್ರಿ ಇದನ್ನ. ನೆಕ್ಸ್ಟ್ ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ, ಆಮೇಲೆ ಬರ್ಕೊಳ್ಳಿ. ನೆಕ್ಸ್ಟ್ ಯಾವ್ದು ಬರ್ತೈತ್ರಿ ಇಲ್ಲಿ? ಕೆಲವಿಷ್ಟು ಉದಾಹರಣೆಗಳೊಂದಿಗೆ ಚರ್ಚಿಸೋಣ. ಹೌದು, ಕರೆಯ ಸುಳ್ಳು ಅಂತ ಗೊತ್ತಾಗಲ್ಲ. ಎಕ್ಸಾಮ್ ಬಂದವಿಲ್ಲ ಅಂತಂದ್ರೆ ಸುಳ್ಳು ಅಂತಂದ್ರ ಎಕ್ಸಾಮ್ ಬಂದವಿಲ್ಲ ನಿಮ್ಗೆ ಗೊತ್ತಾಗೋದೇ ಹಂಗ. ನೋಡ್ರಿ ಫಸ್ಟ್ ಒಂದೇದ್ ನೋಡ್ರಿ. ನ್ಯ ನ ಮ ಅಕ್ಷರಗಳು ಕೇಳ್ಯಾರ ಎಕ್ಸಾಮ್ಗ.
ಕೇಳಿದ ಕ್ವಶನ್ ಹೇಳಾಕಿದ್ರಿ ನಿಮ್ಗೆ. ಜ್ಞ ನ ನ ಮ ಅಕ್ಷರಗಳು ಈ ಹೆಸರಿನಿಂದ ಕರೆಯುತ್ತಾರೆ ಅಂತ ಹೇಳಾಕತ್ತಾರ ಅವರು. ಅಕ್ಷರಗಳನ್ನು ಈ ಹೆಸರಿನಿಂದ ಕರೆಯುತ್ತಾರೆ. ಏನಂತ ಕರೀತಾರೆ ಇವ್ರಿ? ಈಗ ಜಸ್ಟ್ ಮುಗಿಸಿನ್ರಿ ಹೇಳ್ರಿ. ಈ ಹೆಸರಿನಿಂದ ಕರೆಯುತ್ತಾರೆ. ಅದಕ್ಕೆ ಏನು ಕೊಟ್ರೆ ಆಪ್ಷನ್ಸ್ ಕೊಡ್ತೀನಿ ಹೇಳಿದ್ರಿ. ಎ ಸ್ವರಗಳು, ಬಿ ಏನ್ರಿ ಅವರ್ಗೀಯ ವ್ಯಂಜನಗಳು. ನೆಕ್ಸ್ಟ್ ಸಿ ಯಾವ್ದಿರ್ಬೋದ್ರಿ? ಹಂಗಾರ ಯಾವ್ದು ಕೊಡ್ಲಿ ಹಂಗಾರ ಆಪ್ಷನ್ಸ್? ಇಲ್ಲ ಗೊತ್ತಿತ್ತಂದ್ರೆ ಡೈರೆಕ್ಟ್ ಆಗಿ ನೀವು ಇದು ಮಾಡ್ರಿ. ಸಿ ಯಾವ್ದ್ರಲ್ಲಿ? ಅನುನಾಸಿಕ. ಡಿ ಯಾವ್ದ್ರಿ? ಮೇಲಿನ ಯಾವುದು ಅಲ್ಲ. ಯಾವ್ದ್ರ ಆನ್ಸರ್ ಇದ್ರೆ ಅಂದ್ರೆ ನೋಡ್ಲಿ, ಸ್ವರ ಆಗಿತ್ತು ಅಥವಾ ಅವರ್ಗೀಯ ವ್ಯಂಜನಗಳು ಅಥವಾ ಏನಿರ್ಬೋದ್ರಿ ಅವ್ರು. ಮೇಲಿನ ಯಾವುದು ಅಲ್ಲ. ಯಾವ್ದ್ರ ಆನ್ಸರ್ ರೀ? ಮೇಲಿನ ಯಾವುದು ಅಲ್ಲ ಯಾವ್ದ್ರಿ? ಅನುನಾಸಿಕ. ಏನಿಲ್ಲ ಅದಾವಿಲ್ಲ, ಐದು ಅದಾವಿಲ್ಲ. ಅಲ್ಲಿ ಇನ್ನೂ ಎರಡು ಬರ್ಬೇಕು, ಅದು ಕೊಟ್ಟಿಲ್ಲ. ಅದ್ರ ಎಕ್ಸಾಮ್ ಮೂರು ಅಷ್ಟ ಕೊಟ್ಟಾರ. ನ್ಯ ನಾಮ ಅಷ್ಟ ಕೊಡ್ತಾರೆ. ಅಲ್ಲಿ ನ್ಯ ನಾಮ 5 ಅದಾವು. 5ಕ್ಕೂ ಏನಾದ್ರು ಕರಿತಾರೆ? ಅನುನಾಸಿಕ ಅಕ್ಷರಗಳು ಅಂತ ಕರೀತಾರೆ. ಇದು ಡೈರೆಕ್ಟ್ ಎಕ್ಸಾಮ್ ಕೇಳಿದ ಕ್ವಶನ್ ಏನಿದು. ಅಲ್ಲಿ ಅವರಷ್ಟ 3 ಅಷ್ಟ ಕೊಟ್ಟಾರ. 3 ಅಷ್ಟ ಕೊಟ್ಟು ಇವು ಏನಂತ ಕರೀತಾರ ಅಂತ ಕೇಳ್ಯಾರ. ಇಲ್ಲಿ ಸ್ವರ ಅಂತ ಕರಿತಿರೋ, ವರ್ಗೀಯ ವ್ಯಂಜನಗಳು ಅಂತ ಕರಿತಿರೋ, ಅಥವಾ ಅನುನಾಸಿಕ ಅಂತ ಕರಿತಿರೋ, ಅಥವಾ ಮೇಲಿನ ಯಾವುದು ಅಲ್ಲ ಅದಕ್ಕೆ ಏನಂತ ಕರಿತೀರಿ? ಅನುನಾಸಿಕ ಅಕ್ಷರಗಳು. ತಿಳಿದ್ರಿದು ನೋಡಿ. ಎಕ್ಸಾಮ್ಗೆ ಕೇಳಿದ್ದೇ ಇದು, ಮತ್ತ ಬೇರೆ ಏನು ಅಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್. ಚ ವರ್ಗದ ಅಕ್ಷರಗಳಿಗೆ ಅಂದ್ರ ಚ ವರ್ಗದ ಅಕ್ಷರಗಳು ಅಂತಂದ್ರೆ ಯಾವ್ರಿ ಅವನು? ಚ ಛ ಜ ಜ ಞ ಅಂತ ಅದಾವ. ಕೇಳಿರಿಲ್ಲ? ಆ ಚ ವರ್ಗದ ಅಕ್ಷರಗಳು ಹುಟ್ಟುವ ಆಧಾರದ ಮೇಲೆ ಹೀಗೆ ಕರೆಯುತ್ತಾರೆ. ಏನಂತ ಕರೀತಾರೆ ಅವ್ರಿ? ಹೇಳ್ರಿ ಆನ್ಸರ್ ಹೇಳ್ರಿ. ಈಗ ಜಸ್ಟ್ ಮುಗಿಸಿನಿ, ಇದ್ರೆ ಭಾಳ ತರ ಆಗಿಲ್ರಿ. ಇವತ್ತ ಮುಗಿಸಿನಿ. ಒಂದು ವರ್ಷದ ಹಿಂದಿನ ಕ್ವಶನ್ ಅಂತೂ ಏನು ಕೇಳಾಗತ್ತಿಲ್ಲ. ಜಸ್ಟ್ ಐ ಹ್ಯಾವ್ ಟು ಬಿ ಕಂಪ್ಲೀಟೆಡ್ ಬಿಫೋರ್ 10 minutes. ಚ ವರ್ಗದ ಅಕ್ಷರಗಳಿಗೆ ಏನಂತ ಕರೀತಾರೆ ಇಲ್ಲಿ? ಛ ಛ ಜ ಜ ನ ಅಂತ ಕೇಳಿದ್ರಿ. ಫಸ್ಟ್ ಯಾವ್ದು ನೋಡಿದ್ರಿ? ಕ ಗ ಗ ಜ್ಞ ನೋಡಿದ್ರಿ. ನೆಕ್ಸ್ಟ್ ಛ ಛ ಜ ಜ ನ ನೋಡಿದ್ರಿ. ಬಟ್ ಅವಕ್ಕೆ ಏನಂತ ಕರೀತಾರೆ? ಛ ಛ ಜ ಜ ನ ಮುಗಿದ್ರ ಏನಂತ ಕರೀತಾರೆ ಅವ್ರಿ? ಆಪ್ಷನ್ಸ್: ಓಷ್ಠ್ಯ ವರ್ಣಗಳು. ನೆಕ್ಸ್ಟ್ ಬಿ ಕಂಠೌಷ್ಠ್ಯ ವರ್ಣಗಳು. ನೆಕ್ಸ್ಟ್ ಸಿ ಏನ್ರಿ? ಕಂಠ ತಾಲವ್ಯ. ನೆಕ್ಸ್ಟ್ ಡಿ ತಾಲವ್ಯ ವರ್ಣಗಳು. ಏನ್ ಕರೀತಾರೆ ಹೋಗ್ರಿ? ಯಾವ ಕರೀತಾರೆ? ಚ ವರ್ಗದ ಅಕ್ಷರಗಳು ಚ ಛ ಜ ಜ ಞ ಅಂತ ಏನದವಲ್ಲ ಅವಕ್ಕೆ ಏನಂತ ಕರಿತೀರಿ? ಇಲ್ಲಿ ಓಷ್ಠ್ಯ ಅಂತ ಕರಿತಿರೋ, ಕಂಠೌಷ್ಠ್ಯ ಅಂತ ಕರಿತಿರೋ, ಕಂಠ ತಾಲವ್ಯ ಅಂತ ಕರಿತಿರೋ, ಅಥವಾ ತಾಲವ್ಯ ಅಕ್ಷರಗಳು ಅಂತ ಕರಿತೀರಿ. ಯಾವ್ದು ಕರಿತೀರಿ? ಆನ್ಸರ್ ರೀ ಯಾವ್ದ್ರಿ? ಕಂಠ ತಾಲವ್ಯ ಅಲ್ಲ. ಯಾವ್ದ್ರಿ? ತಾಲವ್ಯ ಓನ್ಲಿ. ಯಾವ್ದು ಕರಿತೀರಿ? ತಾಲವ್ಯ. ಮತ್ತು ಕಂಠ ತಾಲವ್ಯ ಅಂತ ಯಾವ್ದು ಕರಿತೀರಿ? ಕಂಠ ತಾಲವ್ಯ ಅಂತ ಯಾವ್ದು ಕರಿತೀರಿ? ಹೇಳಿ ಆಲ್ರೆಡಿ ರೀ. ಯಾವ್ದ್ರಿ ಕಂಠ ತಾಲವ್ಯ? ಎ ಐ ಇವು ಇದು ಅಂದ್ರೆ ಯಾವ್ದ್ರಲ್ಲಿ? ಕಂಠ ತಾಲವ್ಯ. ನೆಕ್ಸ್ಟ್ ಕಂಠೌಷ್ಠ್ಯ ಅಂತ ಕರಿತೀರಿ. ಕಂಠೌಷ್ಠ್ಯ ಅಂತ ಯಾವ ಕರಿತೀರಿ? ಹಂಗ ಕಂಠೌಷ್ಠ್ಯ ಅಂತ ಕರಿತಾರಂತ. ಅವಕ್ಕ ಯಾವ ಕರಿತಾರೆ? ಕಂಠೌಷ್ಠ್ಯ ಅಂತಂದು. ಮೂರಾದ ಅಂತ ಹೇಳಿದೆ. ಯಾವ ಮೂರ್ರಿ? ಯಾವ್ರಿ ಅವು? ಓ ಔ ಮುಗಿ. ಓ ಔ ತಿಳಿದ್ರಿ? ತಿಳಿದಂಗ ಆತ. ನೆಕ್ಸ್ಟ್ ಅಂದ್ರ ಇದು ಯಾವ್ದ್ರಿ? ನೆಕ್ಸ್ಟ್ ಓಷ್ಠ್ಯ ವರ್ಣಗಳು ಅಂತಂದ್ರ ಓಷ್ಠ್ಯ ವರ್ಣಗಳು. ಯಾವ್ರಿ ಓಷ್ಠ್ಯ ವರ್ಣಗಳು ಅಂತಂದ್ರ? ನೆಕ್ಸ್ಟ್ ಮೂರನೇದು ನೋಡ್ರಿ.
ಹೇಳ್ರಿ ಓಷ್ಟೆ ವರ್ಣಗಳು ಅಂತ ಯಾವ್ರಿ ಯಾವ ಬರ್ತಾವ್ರಿ ಇಲ್ಲಿ ಪ ಪ ಬ ಬಮ್ಮ ಏನಂತಲ್ಲ ಓಷ್ಟೆ ವರ್ಣಗಳು ಪ ಬಬಮ್ಮ ತನ ಏನದಲ್ಲ ಇವಕ್ಕ ಓಷ್ಟೆ ವರ್ಣಗಳು ಅಂತ ಕೇಳ್ತಾರೆ. ಅವ್ರು ಏನ್ ಕೇಳಿದ್ರಿ ಚ ವರ್ಗದ ಅಕ್ಷರಗಳು ಹುಟ್ಟುವ ಆಧಾರದ ಮೇಲೆ ಹೀಗೆ ಕರೆಯುತ್ತಾರೆ. ಉಚ್ಚಾರಣೆ ಹುಟ್ಟುವ ಆಧಾರದ ಮೇಲೆ ಅವ್ರು ಕೇಳಿದ್ರಲ್ಲಿ ತಾಲವ್ಯ ನೋಡ್ರಿ ಚ ಚ ಜ ಜ ಞ ಅಂದ್ರ ತಾಲವ್ಯ ಅಂದ್ರೆ ಇಲ್ಲಿ ಇದರಿಂದ ಬರ್ತದಿಲ್ಲ, ಹಂಗಾಗಿ ಚ ವರ್ಗದ ಅಕ್ಷರಗಳಿಗೆ ತಾಲವ್ಯ ವರ್ಣಗಳು ಅಂತ ಕರೀತಾರೆ. ಇವು ಕರೆಕ್ಟ್ ಆದಂತ ಕ್ವಶನ್ ಕೇಳಿದ್ದು ಇವು ಯಾವ ಸುಮ್ಮನೆ ನಾಟ್ ಮೇಡ್ ಬೈ ಮೀ ನಾ ಮಾಡಿದ್ದ ರಚನೆ ಅಲ್ಲ, ಇವು ಕ್ವಶನ್ ಕೇಳಿದ್ದು ಅದಾವು. ನೆಕ್ಸ್ಟ್ ಮೂರನೇದು ನೋಡ್ರಿ ಏನ್ ಹೇಳಕತ್ತಲ್ಲಿ ಮೂರನೇ ಕ್ವಶನ್ ತಿಳಿದ ಮೊದಲ ನಾ ಹೇಳಿದ ಕಂಟೆಂಟ್ ತಿಳಿದೈತಿವನಿಲ್ಲ ಮೊದಲು ನಿಮಗೆ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳು ಎಷ್ಟು ಅಂತ ಕೇಳ. ಒಟ್ಟು ಅಕ್ಷರಗಳು ಇವನ್ನ ಆಪ್ಷನ್ಸ್ ಬೇಡ ಡೈರೆಕ್ಟ್ ಆಗಿ ಹೇಳ್ರಿ ನೀವು ನೋಡೋಣ. ಎಷ್ಟು ಅದಾವ್ರಿ 25 ಅಲ್ಲ ಸಾಹೇಬ್ರ ಯಾವ್ದ್ರಿ 49. ಎಷ್ಟು ಅದಾವ್ರಿ 49 ಅದಾವ. 29 ಅವು ವರ್ಗೀಯ ವ್ಯಂಜನಗಳು ಬರೀ. ಇಲ್ಲಿ ಅವ್ರೇನ್ ಕೇಳಿದ್ರ ಒಟ್ಟು ಅಕ್ಷರಗಳು ಅಂತ ಹೇಳ್ಯಾರ. ಒಟ್ಟು ಅಕ್ಷರಗಳು ಅಂದ್ರೆ ಎಷ್ಟು ಇಲ್ಲಿ 49 ತಿಳಿತ್ರಿ. ನೆಕ್ಸ್ಟ್ 4ನೇ ಕ್ವಶನ್ ಇಂಪಾರ್ಟೆಂಟ್ ನೋಡ್ರಿ. ಜ ಅಕ್ಷರದ ಉತ್ಪತ್ತಿಯ ಸ್ಥಾನ ಯಾವುದು? ಏಕದಲ್ಲಿ ಜ ಅಕ್ಷರದ ಉತ್ಪತ್ತಿಯ ಸ್ಥಾನ ಯಾವುದು? ಜ ಅಕ್ಷರ ಹೇಳಿದ್ರೆ ಹೇಳಿದ್ರು ಇವೇನ ಬಹಳ ದಿನ ಆಗಿಲ್ಲ, ಬಹಳ ಹತ್ತು ಆಗಿಲ್ಲ. ಜಸ್ಟ್ ಐ ಹ್ಯಾವ್ ಟು ಬಿ ಕಂಪ್ಲೀಟೆಡ್ 10 minutes ಬಿಫೋರ್. ಜ ಅಕ್ಷರದ ಉತ್ಪತ್ತಿಯ ಸ್ಥಾನ ಯಾವುದು? ಡೈರೆಕ್ಟ್ ಕ್ವಶನ್ ನೀವು ಹೇಳ್ಬೇಕು, ಡೈರೆಕ್ಟ್ ಕೇಳಬೇಕು, ನಿಮ್ಗೆ ಆಪ್ಷನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಜ ಅಕ್ಷರದ ಉತ್ಪತ್ತಿಯ ಸ್ಥಾನ ಯಾವ್ದ್ರಿ? ತಾಲವ್ಯ. ಜ ಅಕ್ಷರದ ಉತ್ಪತ್ತಿಯ ಸ್ಥಾನ ತಾಲವ್ಯ. ತಿಳಿದ್ರಿ? ಬರ್ಕೊಳಕತ್ರಿ? ಬರ್ಕೊಳಿಲ್ಲ ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ, ಆಮೇಲೆ ಬರ್ಕೊಳಕತ್ರಿ. ತೆಗಿಲ್ರಿ? ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಓಷ್ಟ್ಯ ವರ್ಣದ ಅಕ್ಷರಗಳು ಯಾವುವು? ಓಷ್ಟ್ಯ ವರ್ಣದ ಅಕ್ಷರಗಳು ಯಾವುವು ಅಂತ ಕೇಳ್ಯಾರ. ಎದ್ರಾಗ್ರಿ ಇಲ್ಲಿ ಈ ಕೆಳಗಿನ ಅಂದ್ರೆ ಆಪ್ಷನ್ಸ್ ಐತ್ರಿ. ಇಲ್ಲಿ ಆಪ್ಷನ್ಸ್ ಕೊಟ್ರ ಆಪ್ಷನ್ಸ್ ನೋಡಿ ಹೇಳ್ಬೇಕು ನೀವು. ಎ ಪ ಬ ಮ, ಬಿ ಕ ಗ, ಸಿ ತ ದ ನ, ಡಿ ಯಾವ್ದ್ರಲ್ಲಿ ಅ ಆ ನೆಕ್ಸ್ಟ್ ಸಾರಿ ಇಲ್ಲೇನು ಎರಡು ಆದವ್ರಿ. ಅ ಆ ನೆಕ್ಸ್ಟ್ ಯ ಶ. ಯಾವುದು ಇದರಲ್ಲಿ ಓಷ್ಟ್ಯ ವರ್ಣದ ಅಕ್ಷರಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಹೇಳ್ತಾರೆ. ಕೆಳಗಿನಲ್ಲಿ ಓಷ್ಟ್ಯ ವರ್ಣದ ಅಕ್ಷರಗಳು ಯಾವ ಓಷ್ಟ್ಯ ವರ್ಣದ ಅಕ್ಷರಗಳು ಅಂತಂದ್ರೆ ಓಷ್ಟ್ಯ ಅಂತಂದ್ರೆ ಏನ್ರಿ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ಓಷ್ಟ್ಯ ಅಂತಂದ್ರೆ ಪದದ ಅರ್ಥ ತಿಳಿತಂದ್ರೆ ನೆಕ್ಸ್ಟ್ ಆನ್ಸರ್ ನೀವೇ ಹೇಳ್ತೀವಿ. ಅಂದ್ರೆ ಓಷ್ಟ್ಯ ಅಂದ್ರೆ ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು. ನೋಡ್ರಿ ಯಾವ ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಯಾವ್ದ್ರಲ್ಲಿ ಕ ಕ ಗ ತುಟಿ ಟಚ್ ಆಗಲ್ರಿ. ನೆಕ್ಸ್ಟ್ ತ ತ ದ ನಥಿಂಗ್. ನೆಕ್ಸ್ಟ್
ಅ ಆ ಯ ಶ ನಥಿಂಗ್. ನೆಕ್ಸ್ಟ್ ಯಾವ್ದು ಆನ್ಸರ್ ಅಂದ್ರೆ ಪ ಮ ಮ ಪ ತುಟಿ ಟಚ್ ಆಗೋದಿಲ್ಲ, ಅದಕ್ಕಾಗಿ ತುಟಿಯ ಸಹಾಯದಿಂದ ಓಷ್ಠ್ಯ ವರ್ಣದ ಅಕ್ಷರಗಳು ಯಾವುವು ಅಂತ ಕೇಳ್ಯಾರ. ಹಾಗಾಗಿ ಆನ್ಸರ್ ಯಾವ್ದ್ರಲ್ಲಿ ಪ ಆನ್ಸರ್, ಪ ಮ ಆನ್ಸರ್ ಯಾವ್ದ್ರಲ್ಲಿ ಎ. ಆನ್ಸರ್ ಯಾವ್ದಾಗತ್ರಿ ಎ ಆನ್ಸರ್ ಆಗತ್ರಿ. ನೆಕ್ಸ್ಟ್ ಕ್ವಶನ್, ಒಟ್ಟು ಅವರ್ಗೀಯ ವ್ಯಂಜನಗಳು, ಒಟ್ಟು ಅವರ್ಗೀಯ ವ್ಯಂಜನಗಳು ಎಷ್ಟು? ಎಷ್ಟಾದ್ರಿ ಒಟ್ಟು ವರ್ಗೀಯ ವ್ಯಂಜನಗಳು ಎಷ್ಟದಾವ್ರಿ? ಎಷ್ಟದಾವ? ಆಪ್ಷನ್ಸ್ ಕೊಡೋದು ಬೇಡ್ರಿ, ಡೈರೆಕ್ಟ್ ನೀವು ಹೇಳ್ಬೇಕು ಆನ್ಸರ್. ಇನ್ನು ಆಪ್ಷನ್ ಕೊಟ್ಟೆ ನೋಡ್ತೀನಿ ಅಂತಂದ್ರೆ ನಮ್ಮಂತ ನಿಮ್ಮಂತ ಉತ್ತರ ಯಾರು ನೋಡ್ಲಿ. ಏನಂತಲ್ಲಿ ಎ ಬಿ ಸಿ ಡಿ. ಎ ಎಷ್ಟೈತಿರ್ಲಿ 25, ಬಿ ಎಷ್ಟೈತಿರ್ಲಿ 9, ಸಿ ಎಷ್ಟೈತಿರ್ಲಿ 5, ನೆಕ್ಸ್ಟ್ 13. ಯಾವ್ದು ಆನ್ಸರ್ ಯಾವ್ದು ಅಂದ್ರೆ ಇದರಲ್ಲಿ ಅವರ್ಗೀಯ ವ್ಯಂಜನಗಳು ಎಷ್ಟು? ಒಟ್ಟು ವ್ಯಂಜನಗಳಲ್ಲಿ ಅವರ್ಗೀಯ ವ್ಯಂಜನಗಳು ಅಂತ ಕೇಳಾರ. ಎಷ್ಟೇವು 25 ಅಲ್ಲ, ಎಷ್ಟ್ರಿ 9. ಅವರು ವರ್ಗೀಯ ವ್ಯಂಜನಗಳು ಕೇಳಿಲ್ಲ, ಅವರ್ಗೀಯ ಅಂತ ಕೇಳ್ಯಾರ. ಹಂಗಾಗಿ ಎಷ್ಟಾಗಿದ್ರಿ 9. ಬರೀ ವರ್ಗೀಯ ಅಂತ ಕೇಳಿದ್ರ ಅಂದ್ರೆ ದೆನ್ ಯು ಹ್ಯಾವ್ ಟು ಬಿ ಆನ್ಸರ್ ಎ. ಅದರ್ವೈಸ್ ಇಲ್ಲಿ ಕೇಳಲಿ ಅವರ್ಗೀಯ ಅಂತ ಕೇಳ್ಯಾರ, ಎಷ್ಟಕ್ಕಾಗ್ಲಿ 9 ಅಕ್ಕವು. ಹಂಗಾಗಿ ಆನ್ಸರ್ ಯಾವ್ದ್ರಲ್ಲಿ ಬಿ ಅಂದ್ರ 9 ಅಂತ ತಿಳ್ಕೊಬೇಕು. ಇದನ್ನೇನು ಕೇಳಿದ ಕ್ವಶನ್ ಏನಿದು ಡೈರೆಕ್ಟ್ಲಿ ಇನ್ 2009 ಟಿ ಕೇಳಿದ ಕ್ವಶನ್ ನೋಡ್ರಿ. 2009ರಲ್ಲಿ ಇಲ್ಲಿ ಟಿಇಟಿಗೆ ಕೇಳಿದಂತ ಕ್ವಶನ್ ಯಾವ್ದ್ರಿ? ಒಟ್ಟು ಅವರ್ಗೀಯ ವ್ಯಂಜನಗಳು ಎಷ್ಟು ಅಂತ ಹೇಳಿರಲ್ಲ, ಇದು ಟಿಇಟಿಗೆ ಕೇಳಿದ ಕ್ವಶನ್. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ತೆಗಿಲ್ರಿದ್ರ ಇಲ್ಲೇ ಕೆಳಗೆ ಬರೀತ್ ನೋಡ್ರಂಗ. ನೆಕ್ಸ್ಟ್ ಓ ಔ ಈ ಅಕ್ಷರಗಳು ಉತ್ಪತ್ತಿಯ ಸ್ಥಾನ. ಏನಲ್ಲಿ ಈ ಅಕ್ಷರಗಳಿಗೆ, ಈ ಅಕ್ಷರಗಳು ಉತ್ಪತ್ತಿಯ ಆಧಾರದ ಮೇಲೆ ಹೀಗೆ ಕರೆಯುತ್ತಾರೆ. ಹೇಗೆ ಕರೆಯುತ್ತಾರೆ ರೀ? ಹೀಗೆ ಕರೆಯುತ್ತಾರೆ ಅಂತ. ಏನಂತ ಕರೀತಾರ ಹೀಗೆ ಅಂತಂದ್ರ ಕೇಳಿದ ಕ್ವಶನ್ ನೋಡ್ರಿ, ಇದು ಟಿಇಟಿ ಕ್ವಶನ್ ಅಲ್ಲಿ. ಓ ಔ ಈ ಅಕ್ಷರಗಳು ಉತ್ಪತ್ತಿಯ ಆಧಾರದ ಮೇಲೆ ಹೀಗೆ ಕರೆಯುತ್ತಾರೆ. ಏನಂತ ಕರಿತಾರೆ ನೋಡ್ರಿ, ಓ ಔ ಎಲ್ಲಿಂದ ಧ್ವನಿ ಪ್ರೊನೌನ್ಸಿಯೇಷನ್ ಆಗತ್ತೆ ಅದ್ರಲ್ಲಿ ಗಂಟಲು. ಅದಕ್ಕೆ ಗಂಟಲಿನಿಂದ ಸಹಾಯದಿಂದ ಉಚ್ಚಾರಣೆ ಆದ್ರಂತ ಏನಂತ ಕೇಳಿದ್ರಿ? ಆನ್ಸರ್ ಡೈರೆಕ್ಟ್ ಹೇಳ್ಬಿಡ್ಬೇಕು ಇವಕ್ಕ. ದಂತೌಷ್ಟ್ಯ, ನೆಕ್ಸ್ಟ್ ಕಂಠೌಷ್ಟ್ಯ, ನೆಕ್ಸ್ಟ್ ಸಿ ಯಾವ್ದ್ರಿ? ಕಂಠ್ಯ, ಡಿ ಮೂರ್ಧನ್ಯ. ಯಾವ್ದ್ರಿ ಆನ್ಸರ್ ಅಂದ್ರ? ಆನ್ಸರ್ ಯಾವ್ದ್ರಿ? ಇದಕ್ಕ ಆನ್ಸರ್ ಆಪ್ಷನ್ಸ್ ನೋಡ್ತೀರಿ ಅಂದ್ರೆ ನಮ್ಮಂತ ಉತ್ತರ ಯಾರು ಅಲ್ಲ ಅಂತ ಅರ್ಥ. ಏನ್ರಿ ಓ ನೋಡ್ರಿ, ಪ್ರೊನೌನ್ಸಿಯೇಷನ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ಬೇಕು ಯಾವ್ದ್ರಿ ಅದು ಯಾವ್ದಾಗತ್ರಿ? ಕಂಠೌಷ್ಟ್ಯ. ಕಂಠದಿಂದ ಅಂದ್ರೆ ಗಂಟಲಿಂದ ಆಕೈತಿ, ಅದಕ್ಕೆ ಆನ್ಸರ್ ಯಾವ್ದ್ರಲ್ಲಿ ಕಂಠೌಷ್ಟ್ಯ. ನೋಡ್ರಿ, ಇವು ಯಾವುದೇ ಕ್ವಶನ್ ಏನು ಕೇಳಿದ್ರು ಕೂಡ ಇವು ಎಲ್ಲ ಎಕ್ಸಾಮ್ ಕೇಳಿದಂತ ಕ್ವಶನ್ಗಳೇ ಅದಾವು. ಹಂಗಾಗಿ ನೀವು ಏನಾದರೂ ಕರೆಕ್ಟ್ ಆಗಿ ಸ್ಟಾರ್ಟಿಂಗ್ ಇಂದ ನಮ್ಗೆ ಹೇಳಿದ ಕ್ಲಾಸ್ ಕರೆಕ್ಟ್ ಆಗಿ ನೋಡ್ಕೋತೀರಿ ಅಂತಂದ್ರೆ 1 ಮಾರ್ಕ್ಸ್ ಏನಾದ್ರು ಹೋದ್ರ ಡೈರೆಕ್ಟ್ ಆಗಿ ಬಂದು ನಾನು ಕೇಳಿ 1 ಮಾರ್ಕ್ಸ್ ನೀವು ಹೇಳಿಲ್ಲ ಇದನ್ನ, ಇದು ಹೇಳೋ ಕ್ವಶನ್ ಎಕ್ಸಾಮ್ ಕೇಳ್ಯಾರ, ದೆನ್ ವಾಟ್ ಟು ಡೂ ನೀ ಕೊಡ್ತೀವೋ ಅಥವಾ ಅವರಿಂದ ಕೊಡಿಸ್ತೀವೋ ಅಂತ ಕೇಳ್ತಿದ್ರು. ಕೇಳ್ರಿ, ಐ ಹ್ಯಾವ್ ಟು ಗಿವನ್ ದಟ್ ಮಚ್ ಶ್ಯೂರಿಟಿ. ಅಷ್ಟು ಶ್ಯೂರಿಟಿನೂ ಕೂಡ ಕೊಡ್ತೀವಿ. ಕರೆಕ್ಟಾಗಿ ನನ್ನ ಕ್ಲಾಸ್ ಅಷ್ಟು ಕ್ಲಾಸ್ ನೋಡಿರ್ಬೇಕ್ರಿ ನೀವು. ಬರೀ ಸಬ್ಸ್ಕ್ರೈಬ್ ಆಗಿ ಒಂದು ಕ್ಲಾಸ್ ಕೇಳಿ ಒಮ್ಮೆ ಎಕ್ಸಾಮ್ ಹೋಗಿ ಬಂದು ಕೇಳಿದ್ರ ಐ ಕಾಂಟ್ ಏಬಲ್ ಟು ಬಿ ಸೇ ಎನಿಥಿಂಗ್. ಅವಾಗ ನನಗೆ ಏನು ಹೇಳಕ್ ಸಾಧ್ಯ ಇಲ್ಲ. ನಿಮ್ಗೆ ಏನಾದ್ರು ಕರೆಕ್ಟ್ ಆಗಿ ಹೇಳಿದ್ದು ಅಂದ್ರೆ ಸ್ಟಾರ್ಟಿಂಗ್ ಇಂದ ಏನು ಹೇಳಿದ ಇದೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಿದ್ರಿ ಬಿಡಿಸಿದ್ರಿ ಅಂತಂದ್ರೆ ದೆನ್ ಇಟ್ ಈಸ್ ಪಾಸಿಬಲ್. ನೋಡಿ, ಸ್ಕ್ರೀನ್ ಶಾಟ್ ತಗೋದಿರಾ ತಗೋರಿ, ಇಲ್ಲ ಬರ್ಕೊತಿದ್ರ ಬರ್ಕೊರಿ ಕರೆಕ್ಟ್ ಆಗಿ, ಇಲ್ಲ ಸ್ಕ್ರೀನ್ ಶಾಟ್ ತಗೋರಿ, ನೆಕ್ಸ್ಟ್ ಆಮೇಲೆ ಬರ್ಕೊರಿ.
ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ನೋಡ್ರಿ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ ಐತ್ರಿ. ನೆಕ್ಸ್ಟ್ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ, ಇದ್ರಾಗ ಏನು ವರಿ ಮಾಡುವಂಥ ಕೆಲಸ ಇಲ್ಲ. ಗೆಟ್ ಈಸಿ. ಡೆಡ್ ಈಸಿ ಐತಿ, ಇದ್ರಾಗ ಏನು ಇಂಟ್ರೆಸ್ಟಿಂಗ್ ಸ್ಟೋರಿನೇ ಐತಿ. ಓಕೆ, ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ಈ ನನ್ನ ಕ್ಲಾಸ್ಗಳನ್ನು ಕರೆಕ್ಟಾಗಿ ನೋಡ್ರಿ ಅಂತ ಹೇಳ್ತಾ, ಏನಾದರೂ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಅಥವಾ ಇಲ್ಲಿ ಬರೆಯುವಾಗ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದ್ರೆ ಏನು ಮಾಡಿರಿ, ದಕ್ಕಿಸ್ಕೋರಿ. ಐ ಕಾಂಟ್ ಏಬಲ್ ಟು ಬಿ ಗಿವನ್ 100% ಶ್ಯೂರಿಟಿ. ಯಾಕೆ, ಬೇಸಿಕಲಿ ಐ ಆಮ್ ನಾಟ್ ಅ ಕನ್ನಡ ಲ್ಯಾಂಗ್ವೇಜ್ ಟೀಚರ್, ಬಟ್ ಆದರೂ ಕೂಡ ಶ್ಯೂರಿಟಿ ಕೊಡ್ತೀನಿ, 100% ಶ್ಯೂರಿಟಿ ಕೊಡ್ತೀನಿ. ವಾಟ್ ಎವರ್ ಕ್ವಶನ್ಸ್ ನಾನು ಹೇಳ್ತೀನಿ, ಏನಾದರೂ ಕ್ವಶನ್ ಮೇಲೆ ಡೈರೆಕ್ಟ್ ಕೇಳಿಲ್ಲ ಅಂತಂದ್ರೆ ನನಗೆ ಬಂದು ಕ್ಯಾರೆಕ್ಟರ್ ಎಷ್ಟು ಸಮಯ ನಿನ್ನ ಕ್ಲಾಸ್ ಕೇಳಿ ಹಾಳಾಯಿತು ಅಂತಂದು ಆ ರೀತಿ ಕರೆಕ್ಟಾಗಿ ಕೇಳ್ತೀವಿ. ನಾನೇನೇ ಡಿಸ್ಕಸ್ ಮಾಡಿದ್ನಲ್ಲ, ನಾವು ಅಷ್ಟು ಕ್ವಶನ್ ಪೇಪರ್ ತಗೊಂಡು ನೋಡಿ ಅವು ಕೇಳಿದ್ದು ಅದಾವ ಅಥವಾ ಸುಮಾರು ನನ್ನ ಟೈಮ್ ಪಾಸ್ ಕೇಳಿದ್ದೀನಿ. ಹಾಗಾಗಿ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ಈ ದಿನದ ಶುಭಾಶಯಗಳನ್ನು ಕೊಡ್ತಾ, ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಅಥವಾ ಎಲ್ಲ ಸ್ಪರ್ಧಾರ್ಥಿಗಳು ನಾ ಹೇಳೋ ಕ್ಲಾಸ್ ಕರೆಕ್ಟ್ ಅನಿಸ್ತು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕ್ ಕಳಿಸ್ರಿ, ನಾನು ಹೇಳೋದು ಕರೆಕ್ಟ್ ಐತಿ ಅಂತಂದು ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಈ ದಿನದ ಕ್ಲಾಸ್ಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್.